ಒಂದು ಆಸಮ್ ಮೂವಿ ನೋಡಿದೆ ಇವತ್ತು. ತುಂಬ ಚೆನ್ನಾಗಿತ್ತು. ನಮಗಾಗ್ತಾ ಇಲ್ಲ ಅದು ಫಸ್ಟ್ ಮೂವಿ ಅಂತ. ಆ್ಯಂಡ್ ತುಂಬ ಲಾರ್ಜ್ ಸ್ಕೇಲಲ್ಲಿ ತುಂಬ ರಿಚ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಸಿಂಪಲ್ ಸೂನಿ ಅವ್ರದ್ದು ನಾನು ಫ್ಯಾನ್. ಅವರೆಲ್ಲ ಮೂವೀಸ್ ನಾನು ನೋಡ್ತಾನೆ ಇರ್ತೀನಿ, ಎಸ್ಪೆಷಲಿ ಫ್ರಮ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಅದರದ್ದು ಒಂದು ಮೊಮೆಂಟು ಕೊಟ್ಟಿದ್ರು ನಂದು ಉಪ್ಪಿದು ವೆನ್ ದೇ ಕೇಮ್ ಹೋಮ್ ಹಿಮ್ ರಕ್ಷಿತ್ ಆ್ಯಂಡ್ ಎವ್ರಿವನ್. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ಆ್ಯಂಡ್ ಅವರ ಎಲ್ಲ ಮೂವೀಸ್ ಫಾಲೋ ಮಾಡ್ತೀನಿ. ಬಟ್ ದಿಸ್ ವಾಸ್ ಅ ಸರ್ಪ್ರೈಸ್. ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸಸ್ ಆಗಲಿ, ಮೇಕಿಂಗ್ ಆಗಲಿ, ಡೈರೆಕ್ಷನ್ ಆಗಲಿ, ಮ್ಯೂಸಿಕ್ ಆಗಲಿ. ಆ್ಯಂಡ್ ಸೆಕೆಂಡ್ ಹಾಫ್ ಇಸ್ ಅಲ್ಟಿಮೇಟ್. ಕಂಗ್ರ್ಯಾಚುಲೇಷನ್ಸ್. ಲೈಕ್ ಒಂಥರ ಐ ಕ್ಯಾಂಟ್ ಎಕ್ಸ್ಪ್ಲೇನ್. ನನ್ನ ಸ್ಟೋರಿ ಹೇಳಲ್ಲ. ನೀವೆಲ್ಲರೂ ಖಂಡಿತ ಈ ಮೂವಿನ ಥಿಯೇಟರ್ಗೆ ಬಂದು ನೋಡಿ. ನಾನು ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀನಿ ನೋಡೋಕ್ಕೆ. ನನಗೆ ಅಷ್ಟು ಇಷ್ಟ ಆಯಿತು. ಗಾಡ್ ಬ್ಲೆಸ್ ಯು ಗೈಸ್. ಆ್ಯಂಡ್ ಈ ಥರ ಬಿಗ್ ಕನ್ನಡ ಮೂವೀಸ್ ನ್ಯೂ ಪೀಪಲ್ ನಾವು ಸಪೋರ್ಟ್ ಮಾಡಬೇಕು. ಕನ್ನಡ ಮೇಕಿಂಗ್ ಎಷ್ಟು ಚೆನ್ನಾಗಿದೆ ಇವಾಗ ಅಂತ ಎಲ್ಲರೂ ನೋಡಬೇಕು. ದಯವಿಟ್ಟು ಈ ಮೂವಿನ ನೀವು ಮೀಡಿಯಾದವರಾಗಿ ಪ್ರಮೋಟ್ ಮಾಡಿ. ಆ್ಯಂಡ್ ಮೇಕ್ ಶೋರ್ ದಟ್ ಎವ್ರಿ ಒನ್ ಗೋಸ್ ಟು ದ ಥಿಯೇಟರ್ ಆ್ಯಂಡ್ ವಾಚ್ ಇಟ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಸೋನಿ ಅವ್ರಿಗೆ. ಆ್ಯಂಡ್ Ashita of course is amazing always. So thank you so much. Please go and watch it in the theaters. Thank you. ಗತ ವೈಭವ ಒಂದು ಒಳ್ಳೆಯ ಅನುಭವ ಕೊಟ್ಟಂಥ ಸಿನಿಮಾ. ಫಸ್ಟ್ ಹಾಫಲ್ಲಂತೂ ನಿಜವಾಗ್ಲೂ ತೆರೆ ಮೇಲೆ ಸುನೀಲ್ ಅವರು ಒಂಥರ ಗತ ವೈಭವದ ಸಂಭ್ರಮವನ್ನು ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗಲಾರ್ದು. ಆಮೇಲೆ ನಮ್ಮ ಆಶಿಕಾ ಮತ್ತು ದುಷ್ಯಂತ್ ಇಬ್ಬರು ಒಂಥರ ಏನು ಹೇಳ್ತಾರೆ, ಇವರಿಬ್ಬರು ಅದೃಷ್ಟ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಥರದ ಗೆಟಪ್ಗಳಲ್ಲಿ ಬರೋಕ್ಕೆ ಅಥವಾ ಈ ಥರದ ವಿಭಿನ್ನವಾದ ಪಾತ್ರಗಳು ಮಾಡೋದಕ್ಕೆ ಒಂದು 10 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ದುಷ್ಯಂತ್ ಅವರು ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಗೆಟಪ್ಪಲ್ಲಿ ನೋಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಮ್ಮ ಈ ಹುಡುಗಿ ಅಂತೂ ಒಂಥರ ಗತವೈಭವದ ರಾಣಿ ಥರನೇ ಕಾಣ್ತಾಳೆ ಸ್ಕ್ರೀನ್ ಮೇಲೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸುನಿ ಅವರು ವೆರಿ ಸೆನ್ಸಿಬಲ್ ಆಗಿ ಹ್ಯೂಮರ್ನ ತೊಗೊಂಡು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ತುಂಬ ಎಮೋಷ್ನಲ್ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ದುಷ್ಯಂತ್ ಅವ್ರಿಗಂತೂ ಮೊದಲನೇ ಸಿನಿಮಾ ಅಂತ ಅನಿಸೋದೇ ಇಲ್ಲ ನಮಗೆ. ಈಸ್ ವೆರಿ ಮೆಚೂರ್ಡ್. ಅಷ್ಟೂ ಪಾತ್ರಗಳನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಕೆಲವು ಸೀನ್ಗಳಲ್ಲಿ ಎಮೋಷನ್ ಸೀನ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಗಳಿಗೆಲ್ಲ ಅಳೋ ಸೀನ್ಗಳೆಲ್ಲ ತುಂಬ ಕಷ್ಟ, ಬಿಕಾಸ್ ನನಗೆ ಹತ್ತಿರದಿಂದ ಗೊತ್ತು. ಹಿ ಹ್ಯಾಸ್ ಕ್ಯಾರಿಡ್ ಸೋ ವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಆಶಿಕಾ ಅಂತೂ ರಾಣಿ ಥರನೂ ಕಾಣ್ತಾಳೆ, ನಮ್ಮ ಮಂಗಳೂರು ಹುಡುಗಿ ಥರ ಕಾಣ್ತಾಳೆ, ಅಕ್ಕಪಕ್ಕದ ಮನೆ ಹುಡುಗಿ ಥರ ಕಾಣ್ತಾಳೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ. ಒಂದು ಒಳ್ಳೆಯ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ನೀವು ಗೆಲ್ಲಿಸ್ತೀರಾ ಅನ್ನುವಂಥ ನಂಬಿಕೆ ಇದೆ. ದಯವಿಟ್ಟು ಇಂಥ ಸಿನಿಮಾಗಳನ್ನು ಬಂದು ನೋಡಿ ಪ್ರೋತ್ಸಾಹ ಮಾಡಿ. ಇಂಥ ಹೀರೋಗಳಾಗಲಿ, ಸುನಿ ಅಂಥ ನಿರ್ದೇಶಕರಿಗಾಗಲಿ ಮತ್ತೆ ಒಂದು ಒಳ್ಳೆಯ ಅವಕಾಶಗಳು ಸಿಗಬೇಕು. ಒಟ್ಟಾರೆ ತಂಡಕ್ಕೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳಾದಮೇಲೆ ಸೆಲೆಬ್ರಿಟಿ ಶೋ ತುಂಬ ವರ್ಷಗಳೇ ಆಗೋಯ್ತು ನಾನು ಸೆಲೆಬ್ರಿಟಿ ಶೋ ಬಂದು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸು. ನಾನು ಇಲ್ಲಿರೋದಕ್ಕೆ ಮುಖ್ಯ ಕಾರಣ ಸಿಂಪಲ್ ಸೊಲ್ಯೂಷನ್. ಅವ್ರು ಯಾವಾಗಲೂ ಪ್ರತಿ ಸಿನಿಮಾಗೆ ಹೊಸಬ್ರ ಜೊತೆ ನಿಂತ್ಕೊಳ್ಳೋ ರೀತಿ. ಐ ಥಿಂಕ್ ಇವತ್ತು ನ್ಯೂ ಡೆಬ್ಯೂ ತೊಗೊಂಡು ನನ್ನ ಸಿನಿಮಾಗೆ ಅವ್ರು ಬಂದಿದ್ರು. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ, ಫಸ್ಟ್ ಹಾಫ್ ನೋಡೋಕ್ಕಾಗಲಿಲ್ಲ. ನನಗೆ ಬ್ಯಾಂಕ್ ಆಫ್ ಬಾಡಿ ಸಿನಿಮಾ ಲಾಂಚ್ ಇತ್ತು. ಸೊ ಸೆಕೆಂಡ್ ಹಾಫ್ ನೋಡಿದೆ. ನಾನು ನೋಡಿದ್ರು ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಬ್ಯಾಂಗ್ಳೂರ್ ಎಪಿಸೋಡು ಆ್ಯಂಡ್ ಮ್ಯೂಸಿಕ್. ಜೂಡಾ ಸ್ಯಾಂಡಿ ಅವರು ಸೇಮ್ ನಮ್ಮ ಬಾಬು ಕೂಡ ಮಾಡಿದ್ದಾರೆ. ಇದು ಕೂಡ ಟ್ರೆಮೆಂಡಸ್ ಆಗಿ ಮಾಡಿದ್ದಾರೆ ಮ್ಯೂಸಿಕ್ಕು. ಆ್ಯಂಡ್ ದ ಮೇಕಿಂಗ್, ಕನ್ನಡದಲ್ಲಿ ಮೇಕಿಂಗ್ನ ಸ್ಟ್ಯಾಂಡರ್ಡ್ಸ್ ದಿನ ರೈಸ್ ಆಗ್ತಾ ಇದೆ ಸ್ಟ್ಯಾಂಡರ್ಡ್ಸು. ಆ್ಯಂಡ್ ಅದರ ಜೊತೆಯಲ್ಲಿ ದುಷ್ಯಂತ್ ಸೊ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಅನಿಸಲ್ಲ. ಹ್ಯಾಸ್ ಡನ್ ಎನ್ ಅಮೇಝಿಂಗ್ ಜಾಬ್. ಆ್ಯಂಡ್ ಫಸ್ಟ್ ಟೈಮೇ ಈ ಥರದ 4 ಪಾತ್ರ ಮಾಡುವಂಥ ಸಿನಿಮಾನ ಚೂಸ್ ಮಾಡಿರೋ ನಿರ್ದೇಶಕರಿಗೆ ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗಲಿ. ಎಲ್ಲರೂ ಕೇಳ್ಕೊಳ್ಳೋದು ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾನ ನೋಡಿ. ಐ ಥಿಂಕ್ ವಿ ನೀಡ್ ಲಾಟ್ ಆಫ್ ಯಂಗ್ ಆ್ಯಕ್ಟರ್ಸ್ ಇನ್ಕ್ಲೂಡಿಂಗ್ ಮೀ. ನಾವೆಲ್ಲರೂ ಓಡಾಡ್ತಾ ಇದ್ದೀವಿ. ಸೊ ಎಲ್ಲ ಒಂದು ಸಿನಿಮಾ ಜನ ನೋಡಬೇಕು ಅನ್ನೋ ಥರಲ್ಲಿ. ಸೊ ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೀನಿ.